ನೀವು ಪ್ರೆಗ್ನೆನ್ಸಿಗೋಸ್ಕರ ಪ್ಲ್ಯಾನ್ ಮಾಡ್ತಾ ಇದ್ರಿ, ಆದರೆ ನಿಮಗೆ ಪೀರಿಯಡ್ಸ್ ಬಂದಿದೆ, ಮುಟ್ಟಾಗಿದೆ, ನೀವು ಇಲ್ಲಿ ಫುಲ್ ಡಿಸಪಾಯಿಂಟ್ ಆಗಿದ್ದೀರಾ. ಆದರೆ ನೀವು ಡಿಸಪಾಯಿಂಟ್ ಆಗದೇ ನೆಕ್ಸ್ಟ್ ತಿಂಗಳಲ್ಲಿ ಯಾವ ರೀತಿ ನೀವು ಪ್ಲ್ಯಾನ್ ಮಾಡಿದ್ರೆ, ಇನ್ಕ್ಲೂಡಿಂಗ್ ಯುವರ್ ಮೆನ್ಸ್ಟ್ರುಯಲ್ ಪೀರಿಯಡ್, ಅಂದರೆ ನೀವು ಮುಟ್ಟಿನ ದಿನಗಳಿಂದ ಹಿಡಿದು ನೆಕ್ಸ್ಟ್ 28-30 ಡೇಸ್ ಯಾವ ರೀತಿ ನೀವು ಪ್ಲ್ಯಾನ್ ಮಾಡಿದ್ರೆ ನೆಕ್ಸ್ಟ್ ಮಂತಲ್ಲಿ ನಿಮಗೆ ಗರ್ಭಿಣಿಯಾಗುವಂತಹ ಒಂದು ಭಾಗ್ಯವನ್ನು ನೀವು ಕಂಡ್ಕೋಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಸ್ವಲ್ಪನೂ ಸ್ಕಿಪ್ ಮಾಡಿದೆ ವಿಡಿಯೋನ ಕಂಪ್ಲೀಟಾಗಿ ನೀವು ನೋಡಿದ್ರಿ, ತಿಳ್ಕೊಂಡ್ರಿ ಮಾಹಿತಿಯನ್ನು ಅಂದರೆ ನಿಮಗೆ ಇಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಫಸ್ಟ್ ಆಫ್ ಆಲ್ ನೋಡೋದಾದರೆ, ನಮ್ಮ ಮಹಿಳೆಯರ ಒಂದು ತಿಂಗಳ ಸೈಕಲಲ್ಲಿ 4 ಫೇಸಸ್ ಇರುತ್ತೆ. ಅದರಲ್ಲಿ ಮೊದಲನೆಯ ಪಾರ್ಟ್ ಬಂದು ಮೆನ್ಸ್ಟ್ರುಯಲ್ ಫೇಸ್ ಅಂತ ನಾವು ಹೇಳ್ತೀವಿ. ಈ ಒಂದು ಮೆನ್ಸ್ಟ್ರುಯಲ್ ಫೇಸಲ್ಲಿ ಮುಟ್ಟಿನ ಒಂದು ದಿನಗಳು ನಡೀತಾ ಇರುತ್ತೆ ಮಹಿಳೆಯರಿಗೆ. ಸೊ ಈ ಒಂದು ಮುಟ್ಟಿನ ದಿನಗಳು ಕಂಪ್ಲೀಟ್ ಆದ ನಂತರನೇ ಬರೋದು ಫಾಲ್ಯುಕ್ಯುಲರ್ ಫೇಸ್ ಅಂತ. ಸೊ ಈ ಒಂದು ಫಾಲ್ಯುಕ್ಯುಲರ್ ಫೇಸಲ್ಲಿ ಮಹಿಳೆಯರ ಅಂಡಾಶಯದಲ್ಲಿ ಸಣ್ಣ ಸಣ್ಣ ಎಗ್ಸ್ಗಳ ಗ್ರೋತ್ ಆಗ್ತಾ ಇರುತ್ತೆ. ಈ ಒಂದು ಫಾಲ್ಯುಕ್ಯುಲರ್ ಫೇಸ್ ಕಂಪ್ಲೀಟ್ ಆದ ನಂತರ ಬರುವಂತಹ ಫೇಸ್ ಓವ್ಯುಲೇಷನ್ ಫೇಸ್. ಅಂದರೆ ಈ ಒಂದು ಓವ್ಯುಲೇಷನ್ ಫೇಸಲ್ಲಿ ಅಂದರೆ ಈ ದಿನಗಳಲ್ಲಿ ಓವ್ಯುಲೇಷನ್ ಆಗುತ್ತೆ ಮಹಿಳೆಯರಲ್ಲಿ. ಸೊ ನೆಕ್ಸ್ಟ್ ಬರೋದೇ ಲ್ಯೂಟಿಯಲ್ ಫೇಸ್. ಅಂದರೆ ಈ ಪೀರಿಯಡ್ಸ್ ಬರೋಕ್ಕಿಂತ 8-10 ದಿನಗಳು ಏನಿರುತ್ತೆ ಇದು ಬಂದು ಲ್ಯೂಟಿಯಲ್ ಫೇಸ್ ಅಂತ ನಾವು ಹೇಳ್ತೀವಿ. ಸೊ ಇದರಲ್ಲಿ 4 ಫೇಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ನೇದು ನಿಮ್ಮ ಮುಟ್ಟಿನ ಅವಧಿ, ಸೆಕೆಂಡು ಮುಟ್ಟು ನಿಂತಾದ್ಮೇಲೆ ಯಾವ ದಿನಗಳು ಇರುತ್ತೆ ಅಂದರೆ ಅಂಡಾಶಯದಲ್ಲಿ ಅಂಡಾಣುವ ಬೆಳವಣಿಗೆ ಪ್ರಕ್ರಿಯೆ ನಡೀತಾ ಇರುತ್ತೆ ಮಹಿಳೆಯರಲ್ಲಿ. ಅದಾದ ನಂತರ 1 ಪಾಯಿಂಟ್ ಬರುತ್ತೆ, ಅವಾಗ ಮಹಿಳೆಯರ ಒಂದು ಅಂಡಾಶಯದಲ್ಲಿ ಒಳ್ಳೆಯ ಒಂದು ಎಗ್ ರಪ್ಚರ್ ಆಗುತ್ತೆ, ಅಂದರೆ ಹೊಡೆದು ಹೊರಗಡೆ ಬರುತ್ತೆ ಫಾಲಿಕಲಿಂದ. ಆವಾಗ ನಾವು ಅದನ್ನು ಓವ್ಯುಲೇಷನ್ ಫೇಸ್ ಅಂತೀವಿ. ಈ ದಿನಗಳಲ್ಲಿ ದಾಂಪತ್ಯ ಇಡೋದ್ರಿಂದ ಗಂಡ ಹೆಂಡತಿ ದಾಂಪತ್ಯ ಇಟ್ಟರು ಅಂದರೆ ಅವರ ಹಸ್ಬೆಂಡ್ನ ಸ್ಪರ್ಮ್ ಅಂದರೆ ವೀರ್ಯಾಣು ಅವರ ಎಗ್ ಅಂದರೆ ಮಹಿಳೆಯರ ಅಂಡಾಣು ಜೊತೆ ಮಿಲನ ಆಯಿತು ಅಂದರೆ ನೆಕ್ಸ್ಟ್ ಲ್ಯೂಟಿಯಲ್ ಫೇಸ್ ಅಂತ ಹೇಳಿದ್ರೆ ಲಾಸ್ಟ್ ಕೊನೆಯ ದಿನಗಳಲ್ಲಿ, ಅಂದರೆ ಪೀರಿಯಡ್ ಬರೋಗಿಂತ 8-10 ದಿನ ಈ ಒಂದು ಸಮಯದಲ್ಲಿ ಏನಾಗುತ್ತೆ, ಇಂಪ್ಲಾಂಟೇಷನ್ ಆಗುತ್ತೆ. ಸೊ ಈ ಸಮಯದಲ್ಲಿ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳುವಂತಹ ಟಿಪ್ಸ್ಗಳನ್ನೆಲ್ಲನೂ ಫಾಲೋ ಮಾಡ್ಕೊಂಡ್ರಿ ಅಂತ ಅಂದರೆ ನಿಮಗೆ ಕನ್ಸೆಪ್ಷನ್ ಆಗುತ್ತೆ, ಅಂದರೆ ಪ್ರೆಗ್ನೆಂಟ್ ಆಗುವ ಚಾನ್ಸಸ್ ಡಬಲ್ ಆಗುತ್ತೆ. ಸೊ ಫಸ್ಟ್ ನಾವು ನೋಡೋಣ ಮೆನ್ಸ್ಟ್ರುಯಲ್ ಫೇಸ್. ಅಂದರೆ ನಿಮಗೆ ಇವಾಗ ಮುಟ್ಟು ನಡೀತಾ ಇದೆ, ಬ್ಲೀಡಿಂಗ್ ಆಗ್ತಾ ಇದೆ. ಸೊ ಇಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ ನ್ಯೂಟ್ರಿಷನ್ ಏನಾಗುತ್ತೆ, ತುಂಬಾ ಡೆಫಿಷಿಯನ್ಸಿ ಆಗುತ್ತೆ ಬಾಡಿನಲ್ಲಿ, ಬಿಕಾಸ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಓಕೆನಾ. ಸೊ ಇಂಥ ಸಮಯದಲ್ಲಿ ನಿಮಗೆ ಅತಿ ಹೆಚ್ಚಾಗಿ ವಿಟಮಿನ್ ಡಿ, ಹಾಗೆ ವಿಟಮಿನ್ B12, ಕ್ಯಾಲ್ಶಿಯಂ, ಐರನ್, ವಿಟಮಿನ್ ಕೆ ಇದರ ಅಗತ್ಯ ತುಂಬಾ ಇರುತ್ತೆ. ಸೊ ನೀವು ಹಾಗಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಸಮಯದಲ್ಲಿ ಆದಷ್ಟು ಹೆಲ್ದಿ ಫುಡ್ಡನ್ನು ತಿನ್ನಬೇಕು. ತುಂಬ ಜನ ಹೇಳ್ತಾರೆ ಪೀರಿಯಡ್ ಪೇನ್ ಕಡಿಮೆ ಆಗಬೇಕು ಅಂದರೆ ನೀವು ಸ್ವೀಟ್ಸ್ಗಳನ್ನು ತಿನ್ನಿ, ಚಾಕ್ಲೇಟ್ಗಳನ್ನು ತಿನ್ನಿ, ನಿಮಗೆ ಯಾವುದು ಚೆನ್ನಾಗಿ ಅನಿಸುತ್ತೆ, ಲೈಕ್ ಯಾವುದಕ್ಕೆ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ. ಕೆಲವು ಜನರಿಗೆ ಫ್ರೈಡ್ ಫುಡ್ಸ್ನ ಮೇಲೆ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ. ಇದೆಲ್ಲ ತಿಂದರೆ ಪೇನ್ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡ್ರೆ ನೀವು ಬೇಬಿ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ಇದನ್ನೆಲ್ಲನೂ ಅವಾಯ್ಡ್ ಮಾಡಬೇಕಾಗುತ್ತೆ. ಯಾವುದನ್ನು ನೀವು ತಗೋಬಹುದು ಈ ಒಂದು ಪೀರಿಯಡ್ಸ್ನ ದಿನಗಳಲ್ಲಿ ಅಂತ ಹೇಳಿದ್ರೆ, ನೀವು ಯಾವುದೇ ಒಂದು ಆಹಾರನ ತಗೊಳ್ಳಿ, ಮನೆಯಲ್ಲೇ ಕ್ಲೀನಾಗಿ ನೀವು ಆರೋಗ್ಯಕರವಾಗಿ ಮಾಡಿರುವಂತಹ ಆಹಾರವನ್ನು ತಗೊಳ್ಳಿ. ಆದಷ್ಟು ಹೆಚ್ಚು ನೀವು ತರಕಾರಿಗಳನ್ನು, ಸೊಪ್ಪುಗಳನ್ನು ಆದಷ್ಟು ಇನ್ಕ್ಲೂಡ್ ಮಾಡಿಕೊಂಡು ನೀವು ಫುಡ್ಡನ್ನು ಪ್ರಿಪೇರ್ ಮಾಡಿ. ಬಿಸಿ ಬಿಸಿ ಇರೋದನ್ನು ನೀವು ತಿನ್ನಬೇಕಾಗತ್ತೆ, ತಣ್ಣಗಿರೋದನ್ನು ನೀವು ತಿನ್ನಬಾರ್ದು. ಯಾಕಂತ ಹೇಳಿದ್ರೆ ಈ ಸಮಯದಲ್ಲಿ ನಿಮ್ಮ ಎಂಡೋಮೆಟ್ರಿಯಂ ಲೈನಿಂಗು ಶೆಡ್ ಆಗಿ, ಅಂದರೆ ನಿಮ್ಮ ಯೂಟ್ರಸಲ್ಲಿ ಬೆಳವಣಿಗೆ ಆಗಿರುವಂತಹ ಎಂಡೋಮೆಟ್ರಿಯಂ ಲೈನಿಂಗ್ ಶೆಡ್ ಆಗಿ ಮುರಿದ್ಬಿಟ್ಟು ನಿಮ್ಮ ವೆಜೈನದ ಮೂಲಕ ಹೊರಗಡೆ ಹೋಗ್ತಾ ಇದೆ. ಸೊ ದಟ್ ನೆಕ್ಸ್ಟ್ ಮಂತಲ್ಲಿ ಒಳ್ಳೆ ನ್ಯೂಟ್ರಿಷನ್ ರಿಚ್ ಆಗಿರುವಂತಹ ಎಂಡೋಮೆಟ್ರಿಯಂ ಲೈನಿಂಗ್ ತುಂಬ ಚೆನ್ನಾಗಿ ಫಾರ್ಮೇಷನ್ ಆಗಲಿ ಅಂತ ಪ್ರಕೃತಿ ನಿಮಗೆ ಇನ್ನೊಂದು ಚಾನ್ಸನ್ನು ಕೊಡ್ತಾ ಇದೆ. ಸೊ ಅದನ್ನು ನೀವು ಪ್ರಾಪರಾಗಿ ಯೂಸ್ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಈ ಒಂದು ಎಂಡೋಮೆಟ್ರಿಯಂ ಲೈನಿಂಗು ಚೆನ್ನಾಗಿ ಬ್ರೇಕ್ ಡೌನ್ ಆಗಿ ಹೊರಗಡೆ ಹೋಗಬೇಕು. ಇಲ್ಲ ಅಲ್ಲೇ ಸ್ಟ್ರಕ್ ಆಗಿದೆ, ಗಂಟನ ರೀತಿ ಆಗಿ ಅಲ್ಲೇ ಉಳಿದಿದೆ, ಓಲ್ಡ್ ಒಂದು ಎಂಡೋಮೆಟ್ರಿಯಂ ಒಂದು ಏನು ಟಿಶ್ಯೂಸ್ ಇದೆ ಅಲ್ಲೇ ಉಳಿದಿದೆ ಅಂದರೆ ನಿಮಗೆ ನಿಮ್ಮ ಯೂಟ್ರಸ್ ಅಂದರೆ ನಿಮ್ಮ ಗರ್ಭಾಶಯಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಕಾಯಿಲೆಗಳು ನಿಮಗೆ ಬರುತ್ತೆ. ಸೊ ಆ ರೀತಿ ಆಗಬಾರ್ದು ಅಂದರೆ ನೀವು ಆದಷ್ಟು ಒಳ್ಳೆ ಒಂದು ಫುಡ್ಗಳನ್ನು ತಿನ್ನಬೇಕಾಗತ್ತೆ. ಲೈಕ್ ನಾನು ಹೇಳಿರೋ ರೀತಿ ಹಸಿರು ಸೊಪ್ಪು, ತರಕಾರಿಗಳು, ಬೇಳೆ, ಕಾಳುಗಳು, ವೆಜಿಟೇಬಲ್ಸ್ಗಳು ಆದಷ್ಟು ಜಾಸ್ತಿ ನೀವು ತಿನ್ನಿ. ಅದು ಕೂಡ ಬಿಸಿ ಬೆಚ್ಚಗೆ ಇರೋದನ್ನು ನೀವು ತಿನ್ನಬೇಕು. ಯಾವ ರೀತಿ ನಾವು ಮಗು ಆದಮೇಲೆ ಒಂದು ತಾಯಿಯನ್ನು ನೋಡ್ಕೊಳ್ತೀವಿ ಅಲ್ವಾ, ಸೊ ಅಂಥ ಸಮಯದಲ್ಲಿ ಏನು ಫುಡ್ಡನ್ನು ಅವ್ರು ತಿಂತಾ ಇರ್ತಾರೆ ಅದೇ ರೀತಿ ನೀವು ಕೂಡ ಇವಾಗಲಿಂದನೇ ಸ್ಟಾರ್ಟ್ ಮಾಡಬೇಕು. ಬಿಸಿ ನೀವು ಊಟವನ್ನು ಮಾಡಬೇಕಾಗತ್ತೆ. ಅದರ ಜೊತೆಗೆ ಸೂಪ್ಗಳನ್ನು ನೀವು ತೊಗೊಳ್ಬೋದು, ತುಂಬ ಒಳ್ಳೆಯದು. ಓಕೆನಾ. ಯಾವುದಾದ್ರೂ ನೀವು ವೆಜಿಟೇಬಲ್ ಸೂಪ್ಗಳನ್ನು ಮಾಡಿ ತೊಗೊಳ್ಳಿ ಅಥವಾ ಸ್ಮೂತಿಯನ್ನು ಮಾಡಿ ತೊಗೊಳ್ಳಿ.
ಸ್ಮೂತಿ ರೆಸಿಪಿ ನಿಮಗೆ ನನ್ನ ಚಾನಲ್ನಲ್ಲಿ ಸಿಗುತ್ತೆ. ಹಾಗೆಯೇ ಓವ್ಯುಲೇಷನ್ ಟ್ರ್ಯಾಕರ್ ಆ್ಯಪಲ್ಲೂ ನಿಮಗೆ 2-3-4 ಬಗೆಯ ಸ್ಮೂತಿಗಳ ರೆಸಿಪಿ ನಾನಲ್ಲಿ ಕೊಟ್ಟಿದ್ದೀನಿ. ಅದನ್ನು ಮಾಡಿಕೊಂಡು ನೀವು ಸ್ಮೂತಿಯನ್ನು ತೊಗೋಬೋದು, ಸೂಪನ್ನು ತೊಗೋಬೋದು, ಹಾಗೆ ಬಿಸಿ ಬಿಸಿ ಬೆಚ್ಚಗಿರುವಂತಹ ಆಹಾರವನ್ನು ಸೇವನೆ ಮಾಡ್ಬೋದು. ಸೊ ಇಷ್ಟನ್ನು ನೀವು ಬ್ಲೀಡಿಂಗ್ಸ್ ಆಗುವ ಸಮಯದಲ್ಲಿ ಜ್ಞಾಪಕ ಇಟ್ಕೊಂಡು ಮಾಡಬೇಕು. ಹಾಗೆಯೇ ಜಾಸ್ತಿ ಹೆವಿ ಎಕ್ಸಸೈಸ್ನ ಮಾಡಬಾರ್ದು. ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಜಾಸ್ತಿ ಹೆವಿ ಎಕ್ಸಸೈಸನ್ನು ಮಾಡಲಿಕ್ಕೆ ಹೋಗಬೇಡಿ. ವೆಯ್ಟ್ ಲಿಫ್ಟಿಂಗ್ ಎಕ್ಸಸೈಸ್ ಆಗಿರ್ಬೋದು ಅಥವಾ ತುಂಬಾ ಜಾಸ್ತಿ ಓಡೋದು, ರನ್ನಿಂಗ್ ಮಾಡೋದು, ಇದೆಲ್ಲನೂ ಜಾಸ್ತಿ ನೀವು ಮಾಡಬಾರ್ದು. ಹಾಗೆಯೇ ನೀವು ಚೆನ್ನಾಗಿ ಈ ಟೈಮಲ್ಲಿ ರೆಸ್ಟನ್ನು ತೊಗೊಳ್ಬೇಕಾಗತ್ತೆ. ಓಕೆನಾ? ಸೊ ಆದಷ್ಟು ನಿಮ್ಮ ದೇಹಕ್ಕೆ ರೆಸ್ಟ್ ಕೊಡಿ, ನ್ಯೂಟ್ರಿಷನ್ ಕೊಡಿ. ನ್ಯೂಟ್ರಿಷನ್ ಇನ್ ದಿ ಫಾರ್ಮ್ ಆಫ್ ಫುಡ್, ಲೈಕ್ ಚೆನ್ನಾಗಿ ಆಹಾರವನ್ನು ತೊಗೊಳ್ಬೇಕಾಗುತ್ತೆ. ಸೊಪ್ಪು ತರಕಾರಿಗಳನ್ನು ಆದಷ್ಟು ನೀವು ತೊಗೊಳ್ಬೇಕಾಗುತ್ತೆ. ಫ್ರೂಟ್ಸು, ವೆಜಿಟೇಬಲ್ಸ್ ನೀವೆಷ್ಟು ತೊಗೊಂಡ್ರು ನಿಮಗೆ ಒಳ್ಳೆಯದೇ. ಸೊ ಇವಾಗ ನಿಮಗೆ ಮೆನ್ಸ್ಟ್ರುಯಲ್ ಫೇಸಲ್ಲಿ ನೀವು ತುಂಬ ಚೆನ್ನಾಗಿ ನಿಮ್ಮ ಒಂದು ಮುಟ್ಟಿನ ಅವಧಿಯಲ್ಲಿ ನಿಮ್ಮ ಬಗ್ಗೆ ನೀವು ತುಂಬ ಕೇರ್ ತೊಗೊಂಡಿದ್ದೀರಾ, ತುಂಬಾ ಒಳ್ಳೆ ಒಂದು ಆಹಾರಗಳನ್ನು ಸೇವನೆ ಮಾಡಿದ್ದೀರಾ, ರೆಸ್ಟ್ ತೊಗೊಂಡಿದ್ದೀರಾ. ಓಕೆ. ಸೊ ನೆಕ್ಸ್ಟ್ ಬರುತ್ತೆ ಫಾಲಿಕ್ಯುಲರ್ ಫೇಸು. ಇದರಲ್ಲಿ ನಿಮ್ಮ ಅಂಡಾಶಯದಲ್ಲಿ ಅಂಡಾಣುವ ಬೆಳವಣಿಗೆ ಆಗ್ತಾ ಇರುತ್ತೆ ಮಹಿಳೆಯರಲ್ಲಿ. ಓಕೆನಾ? ಸೊ ಅಂಡಾಣುವ ಬೆಳವಣಿಗೆ ಅಂದರೆ ಸಣ್ಣ ಸಣ್ಣ ಅಂಡಾಣುಗಳು ಇವಾಗ ದೊಡ್ಡದಾಗಲಿಕ್ಕೆ ಆ ಒಂದು ಪ್ರೋಸೆಸ್ಸಲ್ಲಿ ಇರುತ್ತೆ. ಸೊ ಹಾಗಾದಾಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಜಾಸ್ತಿ ಅತಿ ಮುಖ್ಯವಾಗಿ ಎನರ್ಜಿ ಬೇಕು ಫಾಲಿಕಲ್ಸ್ಗೆ. ನಿಮ್ಮ ಅಂಡಾಶಯದಲ್ಲಿ ಏನು ಫಾಲಿಕಲ್ಸ್ ಗ್ರೋತ್ ಆಗ್ತಾ ಇರುತ್ತಲ್ವಾ, ಮಿನಿಮಮ್ 3 to 4 ಫಾಲಿಕಲ್ಸ್ ಅಂತೂ ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಾನೆ ಇರುತ್ತೆ ಎವ್ರಿ ವಿಮೆನ್ಸಲ್ಲಿ. ಓಕೆನಾ? ಈಚ್ ಸೈಕಲಲ್ಲಿ. ಸೊ ಇದಕ್ಕೆ ನೀವು ಎನರ್ಜಿ ಕೊಡಬೇಕು. ಓಕೆನಾ? ಎನರ್ಜಿ ಯಾವ ರೀತಿ ಕೊಡ್ತೀರಾ? ಇನ್ ದಿ ಫಾರ್ಮ್ ಆಫ್ ಯೋಗ. ಓಕೆನಾ? ಬ್ರೀದಿಂಗ್ ಎಕ್ಸಸೈಸ್ ಮಾಡಬೇಕು. ಬ್ರೀದಿಂಗ್ ಎಕ್ಸಸೈಸ್, ನೀವೆಷ್ಟು ಆಕ್ಸಿಜನ್ನ ತಗೊಳ್ತೀರಾ, ಎಷ್ಟು ನೀವು ಯೋಗಾಸನನ ಪ್ರಾಕ್ಟೀಸ್ ಮಾಡ್ತೀರಾ, ಪ್ರಾಣಾಯಾಮಗಳನ್ನು ಮಾಡ್ತೀರಾ, ಅಷ್ಟು ನಿಮ್ಮ ಎಗ್ಸ್ ಅಂದರೆ ಫಾಲಿಕಲ್ಸ್ಗೆ ಎನರ್ಜಿ ಸಿಗುತ್ತೆ. ಸೊ ಎನರ್ಜಿ ಸಿಕ್ತು ಅಂತ ಹೇಳಿದ್ರೆ ಅದು ಆಟೋಮ್ಯಾಟಿಕಲಿ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ನೀವು ಇಲ್ಲಿ ಕೂಡ ಆಹಾರದ ಮೇಲೆ ತುಂಬಾ ಒಳ್ಳೆಯ ಒಂದು ಗಮನನ ಕೊಡಬೇಕು. ಅನ್ಹೆಲ್ದಿ ಫುಡ್ಡನ್ನು ತಗೊಳ್ಬಾರ್ದು, ಪ್ಯಾಕೇಜ್ ಫುಡ್ಗಳನ್ನು ತಗೊಳ್ಬಾರ್ದು, ಶುಗರು, ಮೈದಾ ಇದನ್ನೆಲ್ಲ ತಗೊಳ್ಬಾರ್ದು. ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು ಅಂತ ಹೇಳಿದ್ರೆ, ಜಾಸ್ತಿ ಹೆವಿ ಎಕ್ಸಸೈಸ್ಗಳನ್ನು ಮಾಡ್ದೇನೆ ಯೋಗ ಮಾಡಿ, ಬ್ರೀದಿಂಗ್ ಎಕ್ಸಸೈಸ್ಗಳನ್ನು ಮಾಡಿ, ಪ್ರಾಣಾಯಾಮಗಳನ್ನು ಮಾಡಿ, ಇಷ್ಟನ್ನು ಮಾಡಿ ನಿಮ್ಮ ಒಂದು ಗ್ರೋತ್ ಆಗುತ್ತೆ ಫಾಲಿಕಲ್ಸು. ಸೊ ದಟ್ ಅದು ಒಂದು ಒಳ್ಳೆ ಪ್ರಮಾಣದಲ್ಲಿ ಎಗ್ ಬೆಳವಣಿಗೆ ಆಗುತ್ತೆ ನಿಮ್ಮ ಅಂಡಾಶಯದಲ್ಲಿ. ಹಾಗೆಯೇ ಈ ಸಮಯದಲ್ಲಿ ನೀವು ಎಲ್ಲಾದರೂ ಲೈಕ್ ಸ್ಟ್ರೆಸ್ ಫ್ರೀ ಇರಲಿಕ್ಕೆ ಎಲ್ಲಾದರೂ ನೀವು ಟ್ರಿಪ್ಸ್ಗಳನ್ನು ನೀವು ಪ್ಲ್ಯಾನ್ ಮಾಡ್ಕೊಳ್ಬೋದು. 1-2 ದಿನ ಈ ರೀತಿ ಟ್ರಿಪ್ಸ್ಗಳನ್ನು ಕೂಡ ನೀವು ಹೋಗ್ಬೋದು. ಹಾಗೆಯೇ ವಾಕಿಂಗ್ ಮಾಡೋದ್ರಿಂದನೂ ನಿಮಗೆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಹಾಗೆಯೇ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ, ಎಗ್ ಗ್ರೋತ್ ಆಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಹಾಗೆ ಈ ಸಮಯದಲ್ಲಿ ನೀವು ತುಂಬ ಜಾಸ್ತಿ ರೆಡ್ ಕಲರಲ್ಲಿರುವಂತಹ ಫುಡ್ಸ್ಗಳನ್ನು ಜಾಸ್ತಿ ತಗೊಳ್ಬೇಕು. ಫಾರ್ ಎಕ್ಸಾಂಪಲ್ ಪೊಮೊಗ್ರೆನೇಟು ಹಾಗೆ ಬೀಟ್ರೂಟು. ಓಕೆನಾ? ಸೊ ಇದೆರಡೂ ಕೂಡ ನೀವು ಈ ಒಂದು ಫಾಲಿಕ್ಯುಲರ್ ಫೇಸಲ್ಲಿ ಮಿಸ್ ಮಾಡದೆ ತಗೊಳ್ಬೇಕು. ಯಾವಾಗಲಿಂದ ಅಂತ ಹೇಳಿದ್ರೆ, ನಿಮ್ಮ ಬ್ಲೀಡಿಂಗ್ ಆಗ್ತಾ ಇರುತ್ತಲ್ಲ ಆವಾಗಲಿಂದನೂ ನೀವು ಇದನ್ನು ಇನ್ಕ್ಲೂಡ್ ಮಾಡ್ಕೊಳ್ಬಹುದು, ಅಥವಾ ನಿಮ್ಮ ಬ್ಲೀಡಿಂಗ್ ಸ್ಟಾಪ್ ಆದಾಗಲಿಂದ ನೀವು ಮಸ್ಟ್ ಆ್ಯಂಡ್ ಶುಡ್ಡು ಈ ಒಂದು ಪೊಮೊಗ್ರೆನೇಟು ಹಾಗೆ ಬೀಟ್ರೂಟನ್ನು ಮಿಸ್ ಮಾಡದೆ ತಗೊಳ್ಬೇಕು. ಓಕೆನಾ? ಅಪ್ ಟು ಓವ್ಯುಲೇಷನ್ ಅಂತ ಹೇಳಿದ್ರೆ ನಿಮಗೆ ಅಂಡಾಣು ಬಿಡುಗಡೆ ಆಗೋ ತನಕನೂ ಈ 2 ಫುಡ್ ರೆಡ್ ಕಲರ್ ಫುಡ್ಗಳನ್ನು ನೀವು ತಗೊಳ್ಬೋದು. ಹಾಗೆ ಒಂದು ಮಾತನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ, ನೀವು ಎಷ್ಟು ಸೀಡ್ಸ್ಗಳನ್ನು ಇಂಟೇಕ್ ಮಾಡ್ತಾ ಇದ್ದೀರಾ ನಿಮ್ಮ ಒಂದು ದೇಹದ ಒಳಗಡೆ ಫಾಲಿಕ್ಯುಲರ್ ಫೇಸಲ್ಲಿ, ಅಷ್ಟೇ ಒಂದು ಫಾಲಿಕಲ್ ಡೆವಲಪ್ಮೆಂಟ್ ನಿಮ್ಮ ದೇಹದ ಒಳಗಡೆ ಆಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಟೊಮ್ಯಾಟೊ ಆಗಿರ್ಬೋದು, ಚೆರ್ರಿ ಆಗಿರ್ಬೋದು, ಆ್ಯಪಲ್, ಬೀಟ್ರೂಟ್, ಹಾಗೆ ಸೀಬೆಹಣ್ಣು, ಪೊಮೊಗ್ರೆನೇಟು, ಹಾಗೆ ಕಸ್ಟರ್ಡ್ ಆಪಲ್ಲು, ಫಿಕ್ಸು ಅಂದರೆ ಅಂಜೀರ, ರಾಸ್ಪ್ಬೆರ್ರಿ, ಸ್ಟ್ರಾಬೆರ್ರಿ ಇದೆಲ್ಲನೂ ನೀವು ತಿನ್ನಬೇಕು. ಇದೆಲ್ಲ ಬರ್ಕೊಂಡಿಟ್ಕೊಳ್ಳಿ. ಟೊಮ್ಯಾಟೊ, ಚೆರ್ರಿ, ಆ್ಯಪಲ್ಲು, ಸೀಬೆಹಣ್ಣು, ಪೊಮೊಗ್ರೆನೇಟು, ಬೀಟ್ರೂಟು, ಹಾಗೆ ಫಿಕ್ಸ್ ಅಂದರೆ ಅಂಜೀರ, ರಾಸ್ಪ್ಬೆರ್ರಿ, ಸ್ಟ್ರಾಬೆರ್ರಿ ಇಷ್ಟನ್ನು ನೀವು ಫಾಲಿಕ್ಯುಲರ್ ಫೇಸಲ್ಲಿ ಎಷ್ಟು ನೀವು ತಿಂತೀರೋ ಅಷ್ಟೇ ನಿಮ್ಮ ಒಂದು ಓವ್ಯುಲೇಷನ್ ಆಗೋಕ್ಕೆ, ನಿಮ್ಮ ಫಾಲಿಕಲ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಆಗುತ್ತೆ. ಇದರಲ್ಲಿ ಸೀಡ್ಸ್ ಇರುತ್ತೆ. ನೀವು ಇದನ್ನು ತಿನ್ನೋದ್ರಿಂದ ಫುಡ್ಡು ನಿಮ್ಮ ಸೀಡ್ಸ್ ಅಂದರೆ ನಿಮ್ಮ ಎಗ್ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅಂತಲೇ ಹೇಳ್ಬೋದು ಮಹಿಳೆಯರಲ್ಲಿ. ಸೊ ಇಷ್ಟು ಫಾಲಿಕ್ಯುಲರ್ ಫೇಸಲ್ಲಿ ನೀವು ಮಾಡಲೇಬೇಕು.
ಸೊ ನೆಕ್ಸ್ಟ್ ಬಂದರೆ ಓವ್ಯುಲೇಷನ್ ಫೇಸ್. ಸೊ ಓವ್ಯುಲೇಷನ್ ಫೇಸ್ ಅಂತ ಅಂದಾಗ ಇದು ಬಂದು ಒಂದೇ ದಿನ ಆಗೋದು, ಓಕೆನಾ. ಮಹಿಳೆಯರಲ್ಲಿ ಒಂದು ದಿನ ಮಾತ್ರ ಅಂಡಾಣು ಬಿಡುಗಡೆ ಆಗಿ ಒಂದು ದಿನ ಮಾತ್ರ ಅದು ಜೀವಂತವಾಗಿರುತ್ತೆ. ಇಲ್ಲೊಂದು ನೀವು ನೋಟಿಸ್ ಮಾಡಬೇಕು, ಇನ್ ಕೇಸ್ ನೀವೇನಾದರೂ ಈ ದಿನಗಳಲ್ಲಿ ಜಾಸ್ತಿ ಸ್ಟ್ರೆಸ್ಸಿಗೊಳಗಾಗಿದ್ದೀರಾ, ನಿಮ್ಮ ಕೆಲಸದ ಒತ್ತಡ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಇಶ್ಯೂಸ್ ಆಗಿರ್ಬೋದು, ನಿಮ್ಮ ಯಾವುದೇ ರೀತಿಯ ನಿಮಗೆ ಇಶ್ಯೂಸು ಸ್ಟ್ರೆಸ್ಸು ಇತ್ತು, ನಿಮಗೆ ಟೆನ್ಷನ್ ಇತ್ತು, ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾ ಇರೋರಿಗೆ ತುಂಬ ಸ್ಟ್ರೆಸ್ ಇರುತ್ತೆ. ಸೊ ಈ ರೀತಿ ಸ್ಟ್ರೆಸ್ ನಿಮಗಿತ್ತು ಅಂತ ಹೇಳಿದ್ರೆ ನಿಮ್ಮ ಎಗ್ 14 ಗಂಟೆ ಒಳಗಡೆ ಸತ್ತು ಹೋಗುತ್ತೆ, ಓಕೆನಾ. ಸೊ ಇನ್ನೂ ನಿಮಗೆ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಸ್ಟ್ರೆಸ್ ಇತ್ತು ಅಂತ ಹೇಳಿದರೆ ಕೇವಲ 6 ಗಂಟೆ ಮಾತ್ರ ಜೀವಂತವಾಗಿರುತ್ತೆ. 6 ಗಂಟೆ ಒಳಗಡೆ ಅದು ಸತ್ತು ಹೋಗುತ್ತೆ. ನೀವು ಜಾಸ್ತಿ ಟೆನ್ಷನ್ ತೊಗೊಂಡ್ರೆ ತನ್ನಂತಾನೆ ಡೆಸ್ಟ್ರಾಯ್ ಆಗುತ್ತೆ ಓವ್ಯುಲೇಷನ್ ಆದಾಗ ಎಗ್. ನೀವು ಸ್ಟ್ರೆಸ್ ಫ್ರೀ ಇದ್ರಿ ಅಂತ ಹೇಳಿದ್ರೆ 24 ಅವರ್ಸ್ ಕೂಡ ಅದು ಜೀವಂತವಾಗಿ ಇರುತ್ತೆ, ಓಕೆನಾ. ನಂತರ ಓವ್ಯುಲೇಷನ್ ಡೇಸಲ್ಲಿ ನೀವು ಆದಷ್ಟು ನಿಮ್ಮ ಪಾರ್ಟ್ನರ್ನ ಜೊತೆ ಅಂದರೆ ನಿಮ್ಮ ಹಸ್ಬೆಂಡ್ನ ಜೊತೆ ನೀವು ದಾಂಪತ್ಯದಲ್ಲಿ ಇರಬೇಕು, ತುಂಬಾ ಇಂಪಾರ್ಟೆಂಟ್ ಇದು, ಓಕೆನಾ. ಸೊ ಓವ್ಯುಲೇಷನ್ ಡೇ ಯಾವಾಗ ಅಂತ ನೀವು ಗೊತ್ತಾಗ್ತಿಲ್ಲ ಅಂದರೆ ಓವ್ಯುಲೇಷನ್ ಟೆಸ್ಟ್ ಕಿಟ್ಟು ಇಲ್ಲ ಓವ್ಯುಲೇಷನ್ ಟ್ರ್ಯಾಕಿಂಗ್ ಆ್ಯಪ್, ಮರಿಯಮ್ ಓವ್ಯುಲೇಷನ್ ಟ್ರ್ಯಾಕರ್ ಆ್ಯಪ್ ಇದೆ, ಅದನ್ನು ನೀವು ಹೋಗಿ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದರೆ ನಿಮ್ಮ ಬಾಡಿನಲ್ಲಿ ಕೆಲವಷ್ಟು ಚೇಂಜಸ್ಗಳು ಬರ್ತವೆ, ಅದರ ಮೇಲೂ ನಾನು ವಿಡಿಯೋ ಮಾಡಿದ್ದೀನಿ. ಆ ಒಂದು ವೀಡಿಯೋಸ್ಗಳನ್ನು ನೋಡಿ ಆ ಬದಲಾವಣೆಗಳನ್ನು ನೋಡಿಕೊಂಡು ನೀವು ಮಿಸ್ ಮಾಡದೆ ಓವ್ಯುಲೇಷನ್ ಡೇಸಲ್ಲಿ ರಿಲೇಷನ್ಶಿಪ್ ಇರಬೇಕು. ಓವ್ಯುಲೇಷನ್ ಡೇಸ್ಗಿಂತ ಮುಂಚಿತವಾಗ್ಲೂ 2-3 ದಿನ 4-5 ದಿನ ಮುಂಚಿತವಾಗ್ಲೂ ನೀವು ಒಂದು ದಿನ ಬಿಟ್ಟು ಒಂದು ದಿನ ರಿಲೇಷನ್ಶಿಪ್ಪಲ್ಲಿ ಇದ್ರಿ ಅಂದ್ರೂ ನಿಮಗೆ ಕನ್ಸೆಪ್ಷನ್ ಆಗುವಂಥ ಚಾನ್ಸಸ್ ಇಲ್ಲಿ ಜಾಸ್ತಿನೇ ಇರುತ್ತೆ, ಓಕೆನಾ. ಸೊ ಫಾಲಿಕ್ಯುಲರ್ ಫೇಸಲ್ಲೂ ನೀವು ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಹಾಗೆ ಓವ್ಯುಲೇಷನ್ ಫೇಸಲ್ಲೂ ನೀವು ರಿಲೇಷನ್ಶಿಪ್ಪಲ್ಲಿ ಇರಬೇಕು, ಇದು ಮಸ್ಟ್ ಆ್ಯಂಡ್ ಶುಡ್. ಸೊ ಅದಾದ ನಂತರ ಸಮಯದಲ್ಲಿ ನೀವು ಪ್ರೊಜೆಸ್ಟ್ರಾನ್ ಜಾಸ್ತಿ ಮಾಡುವಂತಹ ಫುಡ್ಗಳನ್ನು ತೊಗೊಳ್ಬೇಕಾಗತ್ತೆ. ಯಾಕಂತ ಹೇಳಿದರೆ ಈ ಸಮಯದಲ್ಲಿ ಎಗ್ ಆ್ಯಂಡ್ ಸ್ಪರ್ಮ್ ಮೀಟ್ ಆದಾಗ ನೆಕ್ಸ್ಟ್ ಇರೋದೇ ಪ್ರೋಸೆಸ್ಸು ಲ್ಯೂಚುವಲ್ ಫೇಸಲ್ಲಿ ಇಂಪ್ಲಾಂಟೇಷನ್ ಆಗೋದು. ಸೊ ಹಾಗಾಗಿ ನಿಮಗೆ ಇಂಪ್ಲಾಂಟೇಷನ್ ಸಕ್ಸಸ್ಫುಲ್ ಆಗಬೇಕು ಅಂದರೆ ನಿಮ್ಮ ಗರ್ಭಗೋಡೆ ತುಂಬಾ ಚೆನ್ನಾಗಿರಬೇಕು. ಸೊ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಜಾಸ್ತಿ ಆಗಿ ಬಿಡುಗಡೆ ಆಗಬೇಕು ನಿಮ್ಮ ದೇಹದಲ್ಲಿ. ಹಾಗಾಗಿ ನೀವು ಗ್ರೀನ್ ಲೀಫಿ ವೆಜಿಟೇಬಲ್ಸು, ಹಸಿರು ಸೊಪ್ಪು ತರಕಾರಿಗಳು, ಫ್ರೂಟ್ಸು, ಹಾಗೆ ಗ್ರೀನ್ ಸೀಡ್ಸ್ ಅಂತ ಹೇಳಿದ್ರೆ ಹೆಸರು ಕಾಳು, ಓಕೆನಾ. ಸೊ ಇದನ್ನು ಜಾಸ್ತಿ ನೀವು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬರೋದೇನೆ ಲ್ಯೂಟಿಯಲ್ ಫೇಸ್, ಅಂದರೆ ಪೀರಿಯಡ್ ಬರೋಕ್ಕಿಂತ 8 ದಿನ 10 ದಿನದ ಮುಂಚೆನೇ ಲ್ಯೂಟಿಯಲ್ ಫೇಸ್ ಬರುತ್ತೆ. ಸೊ ಇಂಥ ಸಮಯದಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಬಾಡಿನ ನೀವು ಆದಷ್ಟು ಕಾಮಾಗಿ ಇಟ್ಕೋಬೇಕು. ಜಾಸ್ತಿ ಸ್ಟ್ರೆಸ್ಸು ಸ್ಟ್ರೈನ್ಗೆ ಒಳಗಾಗಬಾರ್ದು ನಿಮ್ಮ ಬಾಡಿ ಅಂತಲೇ ಹೇಳ್ಬೋದು. ಜಾಸ್ತಿ ಭಾರನ ಎತ್ತೋದು ಇಳಿಯೋದು, ಮೆಟ್ಟಲುಗಳನ್ನು ಹತ್ತೋದು ಇಳಿಯೋದು, ಜರ್ನಿ ಮಾಡೋದು, ಇದೆಲ್ಲ ಜಾಸ್ತಿ ನೀವು ಮಾಡೋಕ್ಕೆ ಹೋಗಬಾರ್ದು. ಸ್ಟಾಪ್ ಮಾಡಬೇಕು ಈ ಎಲ್ಲ ಕೆಲಸಗಳನ್ನು. ಆದಷ್ಟು ನಿಮ್ಮ ದೇಹವನ್ನು ನೀವು ತುಂಬಾ ಶಾಂತವಾಗಿ ಇಟ್ಕೊಳ್ಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಹೊರಗಡೆ ಹೋಗ್ಬೋದು. ನಿಮಗೆ ಮೂವಿ ನೋಡಲಿಕ್ಕೆ ಇಷ್ಟ ಆಗ್ತಿದೆ ಅಂದರೆ ಮೂವೀಸ್ಗಳನ್ನು ನೋಡ್ಬೋದು. ಹಾಗೆ ಈ ಒಂದು 10 ದಿನ ಏನಿದೆ, ಈ 10 ದಿನಗಳಲ್ಲಿ ನೀವು ಟೆನ್ಷನ್ ಫ್ರೀ ಆಗಿ ಇದ್ರಿ ಅಂತ ಹೇಳಿದ್ರೆ, ಪ್ರೊಜೆಸ್ಟ್ರಾನ್ ಲೆವೆಲ್ಸ್ ಡ್ರಾಪ್ ಆಗಬಾರ್ದು ಅಂತ ಹೇಳಿದರೆ ಕೆಲವಷ್ಟು ಟಿಪ್ಸ್ಗಳನ್ನು ಹೇಳ್ತೀನಿ, ಬರ್ಕೊಂಡು ಇಟ್ಕೋಬಹುದು. ನೀವು 1 ಟೀ ಸ್ಪೂನಷ್ಟು A2 ಘೀ ಅಂತ ಸಿಗುತ್ತೆ, ಓಕೆನಾ. ಸೊ A2 ಘೀಯನ್ನು ನೀವು 1 ಟೀ ಸ್ಪೂನಷ್ಟು ದಿನಾಲು ತಿನ್ನಿ. ಅದನ್ನು ನೀವು ಆಹಾರದೊಳಗೆ ಮಿಕ್ಸ್ ಮಾಡಿಕೊಂಡು ತಿನ್ಬಹುದು, ಅಥವಾ ಹಾಲಿನಲ್ಲಿ ಮಿಕ್ಸ್ ಮಾಡ್ಕೊಂಡು ತೊಗೋಬಹುದು, ಇಲ್ಲ ಮಾರ್ನಿಂಗ್ ನೀವು ಖಾಲಿ ಹೊಟ್ಟೆಗೆ ತೊಗೋಬೋದು, ಓಕೆನಾ. ಸೊ A2 ಘೀಯನ್ನು ನೀವು 1 ಟೀ ಸ್ಪೂನ್ ತೊಗೊಳ್ಳಿ. ಹಾಗೆ ನಿಮ್ಮ ಸ್ಟ್ರೆಸ್ ಲೆವೆಲ್ಸ್ನ ಮ್ಯಾನೇಜ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಹೇಳಿರೋ ರೀತಿ ನಿಮಗೆ ಫ್ರೆಂಡ್ಸ್ ಜೊತೆ ಹೋದರೆ ನಿಮಗೆ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಅವ್ರ ಜೊತೆ ಮೀಟ್ ಮಾಡಿದ್ರೆ, ಇಲ್ಲ ಅಂತ ಹೇಳಿದರೆ ನೀವು ಮೂವಿ ನೋಡಿದ್ರೆ ನಿಮಗೆ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಬುಕ್ಸ್ ಓದಿದ್ರೆ, ಮೆಡಿಟೇಷನ್ ಮಾಡಿದ್ರೆ, ಯಾವುದರಿಂದ ನಿಮಗೆ ಸ್ಟ್ರೆಸ್ ಕಡಿಮೆ ಆಗುತ್ತೋ ಆ ಕೆಲಸಗಳನ್ನು ನೀವು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಜಂಕ್ ಫುಡ್ಡನ್ನು ನೀವು ಟೋಟಲಿ ಅವಾಯ್ಡ್ ಮಾಡಬೇಕು, ಸ್ಟಾಪ್ ಮಾಡಬೇಕು. ಸೊ ಪೇಸ್ಟ್ರೀಸ್ ಆಗಿರ್ಬೋದು, ಕೇಕ್ಸ್ ಆಗಿರ್ಬೋದು, ಅಥವಾ ಪಾನಿಪುರಿ, ಈ ರೀತಿ ಯಾವುದೇ ಜಂಕ್ ಫುಡ್ಗಳನ್ನು ನೀವು ತೊಗೊಳ್ಬಾರ್ದು, ಪ್ಯಾಕೇಜ್ ಫುಡ್ಗಳನ್ನು ನೀವು ತೊಗೊಳ್ಬಾರ್ದು, ಅವಾಯ್ಡ್ ಮಾಡಬೇಕು. ದೆನ್ ನೆಕ್ಸ್ಟ್ ಬರೋದೇ ಸ್ಲೀಪು. ಇದು ತುಂಬ ಇಂಪಾರ್ಟೆಂಟು. ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ನ ನೀವು ಜಾಸ್ತಿ ಮಾಡ್ಕೊಳ್ಬೇಕು. ನಿಮಗೆ ಇಂಪ್ಲಾಂಟೇಷನ್ ಸಕ್ಸಸ್ಫುಲ್ ಆಗಿ ಆಗಬೇಕು, ನೀವು ತಾಯಿ ಆಗಬೇಕು ಅಂದರೆ ನಿದ್ದೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿದ್ದೆಯನ್ನು ನೀವು ಪ್ರಾಪರಾಗಿ ಮಾಡಲೇಬೇಕು. ಸೊ ರಾತ್ರಿ 10ರಿಂದ ಬೆಳಗ್ಗೆ 6 ಗಂಟೆ ತನಕ ನೀವು ನಿದ್ದೆಯನ್ನು ಮಾಡಲೇಬೇಕಾಗುತ್ತೆ. ನಿದ್ದೆನ ನೀವು ಸ್ಕಿಪ್ ಮಾಡಲೇಬಾರ್ದು. ಹಾಗೆಯೇ 5 ನಿಮಿಷನಾದರೂ ಮೆಡಿಟೇಷನ್ನ ಮಾಡಿ. ನಿಮಗೆ ದೇವರ ಧ್ಯಾನ ಮಾಡೋಕ್ಕೆ ನಿಮಗೆ ಇಷ್ಟ ಅಂತ ಹೇಳಿದ್ರೆ ನೀವು ಪೂಜೆನೂ ಮಾಡ್ಕೊಳ್ಬೋದು, ಅಥವಾ ನೀವು ಮೆಡಿಟೇಷನ್ ನಿಮ್ಮ ಒಂದು ಎಲ್ಲ ಒಂದು ಕೆಲಸಗಳನ್ನು ಬಿಟ್ಟು ಶಾಂತವಾಗಿ 5 ನಿಮಿಷ ನೀವು ಕೂತ್ಕೊಂಡ್ರಿ ಅಂದರೆ ನಿಮಗೆ ತುಂಬಾ ಒಳ್ಳೆ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ನಿಮ್ಮ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ನ ನಿಮಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ. ಅದ್ರ ಜೊತೆ ಸೊಪ್ಪು, ಹಸಿರು ಸೊಪ್ಪು ತರಕಾರಿಗಳನ್ನು ಚೆನ್ನಾಗಿ ಕುಕ್ ಮಾಡಿ ತಿನ್ನಬೇಕು. ಹಾಗೆಯೇ ಹಸಿ ಇರೋದು ತಿನ್ನಬಾರ್ದು ಈ ಟೈಮಲ್ಲಿ, ಲ್ಯೂಚುವಲ್ ಫೇಸಲ್ಲಿ, ಓಕೆನಾ. ಸೊ ಅದಾದ ನಂತರ ಸೀಸನಲ್ ಫ್ರೂಟ್ಸ್ಗಳನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಯಾವ ಸೀಸನಲ್ಲಿ ನಿಮಗೆ ಯಾವ ಒಂದು ಫ್ರೂಟ್ ಸಿಗ್ತಾ ಇದೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದರೆ ಅದರಲ್ಲಿ ನಿಮಗೆ ಜಾಸ್ತಿ ಕೆಮಿಕಲ್ಸ್ಗಳು ಹಾಕಿರೋದಿಲ್ಲ. ಸೊ ಹಾಗಾಗಿ ನಿಮಗೆ ಆ ಫ್ರೂಟ್ಸ್ಗಳು ನಿಮ್ಮ ದೇಹಕ್ಕೆ ತುಂಬ ಚೆನ್ನಾಗಿ ನ್ಯೂಟ್ರಿಷನ್ನ ಪ್ರೊವೈಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಟ್ಸು, ಸೀಡ್ಸು, ಅಂದರೆ ಸೀಡ್ಸ್ ಬಂದು ನಾನು ಹೇಳಿದ್ದೀನಿ ಲ್ಯೂಚುವಲ್ ಫೇಸಲ್ಲಿ ಯಾವ ಸೀಡ್ಸ್ಗಳನ್ನು ತೊಗೊಳ್ಬೇಕು ಅಂತ. ಸೆಸಮೆ ಸೀಡ್ಸು ಹಾಗೆ ಸನ್ಫ್ಲವರ್ ಸೀಡ್ಸನ್ನು ತೊಗೊಳ್ಳಿ.
ನಟ್ಸಲ್ಲಿ ಬಂದರೆ ನೀವು ಆಲ್ಮಂಡ್ಸ್ ತೊಗೊಳ್ಬೋದು, ಹಾಗೆಯೇ ವಾಲ್ನಟ್ಸ್ ತೊಗೊಳ್ಬೋದು, ಬ್ರೆಜಿಲ್ ನಟ್ಸ್ ತೊಗೊಳ್ಬೋದು, ಇದೆಲ್ಲನೂ ನೀವು ತೊಗೊಳ್ಬೋದು. ಸೊ ಲ್ಯೂಟಿಯಲ್ ಫೇಸಲ್ಲಿ ಸ್ಟ್ರೆಸ್ ಫ್ರೀ ಆಗಿರಬೇಕಾಗಿರೋದು ತುಂಬ ಇಂಪಾರ್ಟೆಂಟ್ ಮತ್ತೆ ಹೇಳ್ತಾ ಇದ್ದೀನಿ. ಹಾಗೆ ಈ ಒಂದು ಲ್ಯೂಟಿಯಲ್ ಫೇಸಲ್ಲಿ ನಿಮಗೆ ನೆಕ್ಸ್ಟ್ ಪೀರಿಯಡ್ ಬರೋದು ಯಾವ ದಿನ ಅಂತ ನೀವು ಖಂಡಿತ ಮರಿಬೇಕಾಗತ್ತೆ. ಓಕೆ, ನನಗೆ ಇಷ್ಟು ದಿನ ಇದೆ, ನನಗೆ ಪೀರಿಯಡ್ ಬರುತ್ತೇನೋ, ನೆಕ್ಸ್ಟ್ ಪೀರಿಯಡ್ ಬರುತ್ತೇನೋ ಅಂತ ಫಸ್ಟು ನೀವು ಮನಸ್ಸಿಂದ ಅದನ್ನು ತೆಗ್ದಾಕ್ಬಿಟ್ಟು ಅದನ್ನು ಮರ್ತೋಗ್ಬಿಟ್ಟು ನೀವು ಆರಾಮಾಗಿ ನಿಮ್ಮ ದಿನಚರ್ಯದ ಕೆಲಸಗಳನ್ನು ನೀವು ಮಾಡ್ಕೊಳ್ತಾ ಇರಬೇಕು. ನೀವಿಷ್ಟು ಏನು ನೀವು ಮೆನ್ಸ್ಟ್ರುಯಲ್ ಒಂದು ಫೇಸಿಂದ ಹಿಡಿದು ಲ್ಯೂಶುವಲ್ ಫೇಸ್ ತನಕ ನಿಮ್ಮ ದೇಹಕ್ಕೆ ಬೇಕಾಗಿರುವಂಥ ಎಲ್ಲ ಪೌಷ್ಟಿಕಾಂಶ, ಎನರ್ಜಿ ದಿ ಫಾರ್ಮ್ ಆಫ್ ಮೆಡಿಟೇಷನ್, ಯೋಗ, ಡೀಪ್ ಬ್ರೀತಿಂಗು ಎಲ್ಲ ಮಾಡಿದ್ದೀರಿ, ಸ್ಟ್ರೆಸ್ ಫ್ರೀ ಇದ್ದೀರಿ, ನಿದ್ದೆ ಚೆನ್ನಾಗಿ ಮಾಡ್ತಾ ಇದ್ದೀರಿ ಅಂತ ಹೇಳಿದಾಗ ಖಂಡಿತ ಓವ್ಯುಲೇಷನ್ ಡೇಸಲ್ಲಿ ನಿಮ್ಮ ಹಸ್ಬೆಂಡ್ ಜೊತೆ ರಿಲೇಷನ್ಶಿಪ್ಪಲ್ಲಿ ಇದ್ರಿ ಅಂತ ಹೇಳಿದರೆ ಡೆಫಿನೆಟ್ಲಿ ನಿಮಗೆ ಚಾನ್ಸಸ್ ಡಬಲ್ ಆಗಿರುತ್ತೆ ನೀವು ಗರ್ಭಿಣಿ ಆಗೋದು. ಮತ್ತು ನೀವು ಯೋಚನೆ ಮಾಡ್ತಾ ನಿಮ್ಮ ಪೀರಿಯಡ್ಸ್ ಬಂದುಬಿಡುತ್ತೆ, ಪೀರಿಯಡ್ ಬರಲಿಕ್ಕೆ 2 ದಿನ ಇದೆ 3 ದಿನ ಇದೆ ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ ಅಂದರೆ ನೆಕ್ಸ್ಟ್ ನಿಮಗೆ ಪೀರಿಯಡ್ಸ್ ಬರುತ್ತೆ. ಹಾಗಾಗಿ ಅದನ್ನು ಮರ್ತುಬಿಟ್ಟು ನೀವು ಆರಾಮಾಗಿರಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಕಂಗ್ರ್ಯಾಚುಲೇಷನ್ ಇನ್ ಅಡ್ವಾನ್ಸ್ ಅಂತ ಹೇಳ್ತಾ, ನಿಮಗೆ ನಮ್ಮ ಕಡೆಯಿಂದ ಟಿಪ್ಸ್ ಟು ಡಯಟ್ ಪ್ಲಾನು, ಮನೆಮದ್ದು ಬೇಕು ಅಂತ ಹೇಳಿದ್ರೆ, ಯಾವುದೇ ರೀತಿಯ ಸಹಾಯ ಬೇಕು ಅಂತ ಹೇಳಿದ್ರೆ ಇಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ವಾಟ್ಸಪ್ ಮಾಡ್ಕೊಳ್ಳಿ. ಈ ಟಿಪ್ಸ್ಗಳನ್ನು ಮರೀದೇನೆ ಫಾಲೋ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ಇನ್ಫಾರ್ಮೇಟಿವ್ ವೀಡಿಯೋಸ್ ಜೊತೆಗೆ. ಅಲ್ಲಿ ತನಕ ಯಾರಾದರೂ ಬೇಬಿ ಪ್ಲಾನ್ ಮಾಡ್ತಾ ಇದ್ದರೆ ಅವ್ರ ತನಕ ಈ ಒಂದು ವೀಡಿಯೋನ ಶೇರ್ ಮಾಡಿ.